ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯೇಭ್ಯೋ ನಮೋ ನಮಃ. ಹರಿ ಓಂ. ಹರಿಕಥಾಮೃತ ಸಾರ ಎಂಬ ಗ್ರಂಥದ ಪರಿಚಯವನ್ನ ಆರಂಭಿಸಿದ್ದಾನೆ. ಅದನ್ನು ಮುಂದುವರಿಸ್ತಾನೆ. ಈ ಹಾಡು ಒಂದು ಇದರಲ್ಲಿ ಬರ್ತಾ ಹಿಂಗಿದೆ. ಸುಲಭವಲ್ಲವೋ ಮಹಾನಂದ, ಅದರ ಬಳಗ ತಿಳಿಯಬೇಕೋ ಗುರುದಯದಿಂದ. ಸುಲಭವಲ್ಲವೋ ಮಹಾನಂದ, ಬೆಕ್ಕನ್ನು ಇಳಿ ನುಂಗೋ ತನಕ ಕಡು ರಕ್ಕಸಿಯ ಕಂಡು ತಿಳಿ ನುಂಗೋ ತನಕ, ಮಕ್ಕಳ ಭಕ್ಷಿಸೋ ತನಕ ಮದ ಸೊಕ್ಕಿತ ಗಜವನ್ನು ನರಿ ನುಂಗೋ ತನಕ. ಸುಲಭವಲ್ಲವೋ ಮಹಾನಂದ, ಇಬ್ಬರು ಒಂದಾಗೋ ತನಕ ಮೂರು ಹಬ್ಬಿದ ಬೆಟ್ಟವ ನುಂಗೋ ತನಕ, ಒಬ್ಬಳ ಕೂಡೋ ತನಕ ಕೆಟ್ಟ ಗುಬ್ಬಿಯೋ ರಾಜಹಂಸನಾಗೋ ತನಕ. ಸುಲಭವಲ್ಲವೋ ಮಹಾನಂದ, ಒಳಗೊರಗೊಂದಾಗೋ ತನಕ ತಾ ಕಂಡೇನೆಂಬ ಭಾವ ಬಯಲಾಗೋ ತನಕ, ಬೆಳಕಿನೊಳಗೆ ಕಾಣೋ ತನಕ ಸಿರಿ ಪುರಂದರ ವಿಠಲನ ದಯ ಬಾಗೋ ತನಕ. ಸುಲಭವಲ್ಲವೋ ಮಹಾನಂದ, ಅದರ ಬಳಗ ಹಿಡಿಯಬೇಕೋ ಗುರು ದಯದಿಂದ. ಸುಲಭವಲ್ಲವೋ ಮಹಾನಂದ. ಈ ಹಾಡು ಇದರ ಅರ್ಥ ಹೀಗಿದೆ. ಮಹಾನಂದ ಹಂಗಂದ್ರೆ ಮುಕ್ತಿ. ಇಂತಹ ಒಂದು ಮುಕ್ತಿಯನ್ನು ಪಡೆಯಬೇಕಾದರೆ ಅದರ ಒಳಗ ತಿಳಿಯಬೇಕು ಗುರುದಯದಿಂದ. ಗುರುಗಳ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರನಾಗಿ ಅವರ ಉಪದೇಶದಿಂದಲೇ ಮೋಕ್ಷದ ಮಾರ್ಗವನ್ನು ತಿಳಿಯಬೇಕು. ಹಾಗಿಲ್ಲದಿದ್ದರೆ ಸುಲಭವಲ್ಲವೋ ಮಹಾನಂದ, ಮುಕ್ತಿಯು ಸುಲಭವಲ್ಲ. ಗುರು ದಯವನ್ನು ಪಡೆದವರಿಗೆ ಮುಕ್ತಿಯೇ ಸುಲಭವೆಂಬ ಭಾವ ಗುರು ದಯದಿಂದ ತಿಳಿಯಬೇಕಾದ ರಹಸ್ಯವಾದದ್ದು. ಅಂದರೆ ಬೆಕ್ಕನ್ನು ಇಲಿ ನುಂಗೋ ತನಕ, ಇಲಿಯನ್ನು ಹಿಡಿಯುವುದಕ್ಕಾಗಿ ಕೊಂಚು ಹಾಕುತ್ತಾ ಇರುವ ಬೆಕ್ಕಿನಂತೆ ಸಮಯಕ್ಕೆ ಕಾದ್ಕೊಂಡೇ ಇರ್ತದೆ. ಟಕ್ಕನ್ನು ಹಿಡಿದಿರುತ್ತೆ, ನುಂಗಿಬಿಡುತ್ತೆ ಕಚ್ಚಿ. ನಾವು ಆ ಬೆಕ್ಕಿನಂತೆ ಕಷ್ಟದಿಂದ ಆರ್ಜನ ಮಾಡಿರುವ ಪುಣ್ಯಗಳನ್ನು ನುಂಗಲು ಕಾದಿರುವ ಅಹಂಕಾರ, ಮಮತೆ, ನಾನು ನನ್ನದು ಎಂಬ ಭಾವವು ನಮಗೆ ಮುಕ್ತಿಗೆ ಮುಖ್ಯ ಪ್ರತಿಬಂಧಕವಾಗಿ ಇದೆ. ಇಲಿಯು ಬೆಕ್ಕನ್ನು ನುಂಗುವುದು ಹೇಗೆ ಅಸಾಧ್ಯವೋ ಹಾಗೆಯೇ ಅಹಂಕಾರ, ಮಮಕಾರ ಬಿಡುವುದು ಕಷ್ಟ ಸಾಧ್ಯವೇ. ಆದರೂ ಕೂಡ ಮನಸ್ಸೆಂಬ ಇಲಿಗೆ ಭಗವದ್ ಅನುಗ್ರಹವೆಂಬ ಬಲವನ್ನು ಕೊಟ್ಟು ಗುರು ಅನುಗ್ರಹದಿಂದ ಧೈರ್ಯವನ್ನು, ಸಾಧನೆಯನ್ನು ಹೆಚ್ಚಾಗಿ ಸಂಪಾದಿಸಿ ನಾನು ನನ್ನದು ಎಂಬ ಬೆಕ್ಕನ್ನು ನುಂಗುವಂತೆ ಮಾಡಬೇಕು. ಭಗವಂತನ ಅನುಗ್ರಹ ಅಷ್ಟು ಅವಶ್ಯ. ಭಗವಂತ ಅನುಗ್ರಹಕ್ಕೆ ಇಲಿನು ನುಂಗುವಂದು ಬೆಕ್ಕನ್ನು. ಗುರುಗ್ರಹ
ಗುರುಗಳ ಅನುಗ್ರಹದಿಂದ ಉಂಟಾದ ಭಗವತ್ ಪ್ರಸಾದದಿಂದ ಮಾತ್ರವೇ ನಾನು ನನ್ನದು ಎಂಬ ಭಾವವನ್ನು ಕಳೆಯಬೇಕೇ ಅಲ್ಲದೆ ಸಾಧಾರಣ ಉಪಾಯಗಳಿಂದ ಸಾಧ್ಯವಲ್ಲ ಎಂಬುದು ತಾತ್ಪರ್ಯ. ಮುಕ್ತಿಯೋಡ ಮಾರ್ಗಕ್ಕೆ 10ಕ್ಕೆ ಮೇಲೆ ಮೆಟ್ಟಲುಗಳು, ಸ್ಟೆಪ್ಸ್ ಹೇಳಿದ್ದಾರೆ. ಅದರಲ್ಲಿ ಮೊದಲನೇ ಮೆಟ್ಟಲು ಬಂದು ನಾನು ನನ್ನದು ಎಂಬ ಅಭಿಮಾನವನ್ನು ಬಿಡುವುದು. ಇದೇ ಮೊದಲ ಮೆಟ್ಟಲು, ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಮುಕ್ತಿ. ಸೊ ಎರಡನೇ ಮೆಟ್ಟಲು ಬಂದು ದೊಡ್ಡ ರಕ್ಕಸಿಯ ಒಂದು ಗಿಳಿ ನುಂಗೋ ತನಕ, ದೊಡ್ಡ ರಾಕ್ಷಸಿಯಂತೆ ಬಾಯಿ ತೆರೆದುಕೊಂಡು ನಮ್ಮನ್ನು ನುಂಗಲು ಬರುವಂತೆ ಕಾಣುವುದು ಕಾಮವು. ಕಾಮ ಅಂದ್ರೆ ಆಸ, ಇಚ್ಛ. ಈ ಇಚ್ಛೆಯು ಆಸೆಯು ಮನುಜರಿಗೆ ಪಾರಗಾಣದಂತಿರುವುದು. ರಕ್ಕಸಿಯನ್ನು ಗಿಳಿ ನುಂಗುವುದು ಹೇಗೆ ಕಷ್ಟ ಸಾಧ್ಯವೋ ಹಾಗೆಯೇ ಇಂತಹ ಕಾಮವನ್ನು ಜಯಿಸುವುದು ಕಷ್ಟ ಸಾಧ್ಯವು. ಈ ಆಶಾರೂಪವಾದ ಕಾಮವನ್ನು ಮನಸ್ಸೆಂಬ ಗಿಳಿಗೆ ಸ್ವಲ್ಪ ಸ್ವಲ್ಪವಾಗಿ ಸುಬುದ್ಧಿಯನ್ನು ಕಲಿಸಿ ಆ ಗಿಳಿಯಿಂದ ನುಂಗಿಸಬೇಕಾದರೆ ಗುರುಗಳ ಅನುಗ್ರಹ, ಭಗವತ್ ಪ್ರಸಾದ ಆಗಬೇಕು ಎಂಬ ಒಂದು ಭಾವ. ಇದು ಎರಡನೇ ಮೆಟ್ಟಲು. ಸೊ ಮೂರನೇ ಮೆಟ್ಟಲು ಮಕ್ಕಳ ಭಕ್ತಿ ಸೋತನತ್ತ. ಶಬ್ದ, ಸ್ಪರ್ಶ ಮೊದಲಾದ ಮಾತ್ರ ಗುಣಗಳಿಗೆ ಮನಸ್ ಸಂಬಂಧದಿಂದ ಶೀತ, ಉಷ್ಣ, ಜಯ, ಅಪಜಯ ಮೊದಲಾದ ದ್ವಂದ್ವ, ಸುಖ, ದುಃಖಗಳು ಇದೆಲ್ಲ ಹುಟ್ಟೋದು. ಅವುಗಳಿಂದ ಉತ್ಪತ್ತಿ ಆಗುವ ಹರ್ಷ ಅಂದ್ರೆ ಸಂತೋಷ, ಶೋಕಾದಿಗಳೇ ಮಕ್ಕಳೆಂದು ಭಾವಿಸಬೇಕು. ಅವುಗಳನ್ನು ಭಕ್ಷಿಸಬೇಕಾದರೆ ಹರ್ಷ ಶೋಕಾದಿಗಳಿಗೆ ಒಳಗಾಗದೆ ಮನೋನಿಗ್ರಹದಿಂದ ಅವುಗಳನ್ನು ಅಲ್ಲಲ್ಲಿ ಅಡಗಿಸಿ ಇಡಬೇಕು ಎಂದು ಅರ್ಥ. ಇದರಿಂದ ಮೋಹವನ್ನು ಬಿಡಬೇಕೆಂದು ಹೇಳಿದಂಗ ಆಯಿತು. ಅದು ದೇಹಿಗಳನ್ನು ಮೋಹದಿಂದ ಜೀವ ಸಂಬಂಧಿಗಳೆಂಬ ಅಭಿಮಾನವನ್ನ ಇಟ್ಟು ಶೋಕ ಹರ್ಷಗಳನ್ನು ಹೊಂದುತ್ತಾರೆ. ದೇಹವು ನಾಶವಾಗತಕ್ಕದ್ದು, ಜೀವನಿಗೆ ನಾಶವಿಲ್ಲ. ಭಿನ್ನ ಜೀವ ಭಿನ್ನ ಕರ್ಮ ಹಂಗಂತ ಎಂದು ಹೇಳಿದ್ದರಿಂದ ಹೆಂಡತಿ ಮಕ್ಕಳೆಂಬ ಸಂಬಂಧವು ಜೀವನಿಗೆ ಇಲ್ಲ ಎಂಬ ನಿಶ್ಚಯ ಜ್ಞಾನವಿದ್ದರೆ ಈ ಮಾತ್ರ ಸ್ಪರ್ಶವು ಬಾಧಿಸುವುದು ಇಲ್ಲ. ಆದುದರಿಂದ ಮೋಹವನ್ನು ಬಿಡಬೇಕೆಂಬುದು ತಾತ್ಪರ್ಯ. ಇದು ಮೂರನೇ ಮೆಟ್ಟಲು. ಕಾಮ, ಕ್ರೋಧ, ಮೋಹನ ಬಿಡಬೇಕಾದ ಮೂರನೇ ಮೆಟ್ಟಲು. ನಾಲ್ಕನೇ ಮೆಟ್ಟಲು ಮದ ಸೊಕ್ಕಿದ ಗಜವನ್ನು ನರಿ ನುಂಗೋ ತನಕ. ಮದ ಗಜದಂತಿರುವುದು ಕೋಪವು ಕ್ರುದ್ಧೋ ಎನ್ನ ಗುರುನಪಿ. ಹಂಗಂದ್ರೆ ರೂಪವನ್ನು ಉದ್ಧಾರ ಮಾಡುವುದಕ್ಕೆ ದೇಹಾದಿಗಳನ್ನು ಕೊಟ್ಟ ತಂದೆ ತಾಯಿಯರನ್ನು, ಜ್ಞಾನೋಪದೇಶ ಮಾಡಿದ ವಿದ್ಯಾ ಗುರುಗಳನ್ನು ಕೋಪಕ್ಕೆ ಒಳಗಾದವನು ಕೊಂದು ಬಿಡ್ತಾನ. ಅವ್ರನ್ನ ಕೊಲೆ ಮಾಡಿದಾಗ
ಸಂಹಾರ ಮಾಡೋದಕ್ಕೆ ಸಮಾನ, ಸಾಯಿಸಿದ್ದಕ್ಕೆ ಸಮಾನ. ಆದ್ದರಿಂದ ಕೋಪವು ನಮಗೆ ದೊಡ್ಡ ಶತ್ರು. ಮನಸ್ಸು ನರಿಯಂತೆ ಬಹು ಚಪಲವುಳ್ಳದ್ದು, ಅದಕ್ಕೆ ಶಕ್ತಿಯು ಕಮ್ಮಿ. ಅತಿ ಶೀಘ್ರದಲ್ಲಿ ಕೋಪಕ್ಕೆ ಒಳಗಾಗುತ್ತೆ. ಇದು ಸಾಧಾರಣ ಜೀವನ ಮನಸ್ಸಿನ ಸ್ವಭಾವ. ಇಂತಹ ಮನಸ್ಸಿಗೆ ಹರಿಗುರುಗಳ ಅನುಗ್ರಹ ಎಂಬ ಬಲವನ್ನು ಕೊಟ್ಟು ಮದ ಗಜದಂತಿರುವ ಕೋಪವನ್ನು ಜಯಿಸಬೇಕೆಂಬುದು ತಾತ್ಪರ್ಯ. ಮದ ಗಜ ಯಾನೆಗೆ ಮದ ಇಡ್ತು ಅಂದ್ರೆ ಯಾರನ್ನ ಕಂಟ್ರೋಲ್ ಮಾಡಕ್ முடியாது. ಅದನ್ನ ಅದೇ ಮಾರಿ ನಮ್ಮ ಕಾಮ ಕ್ರೋಧ ಮೋಹಗಳನ್ನು ಜಯಿಸಲಿಕ್ಕೆ ಮುಡಿದು. ಆದರೆ ನಾವು ಹರಿಗುರುಗಳ ಅನುಗ್ರಹ ಇದ್ದರೆ ಇದೆಲ್ಲ ಜಯಿಸುವ ಅಂದು ಹಂಗಂಬೋದು ಇಲ್ಲಿ ತಾತ್ಪರ್ಯ ತಿಳಿಬೇಕು. ಇದು 4ನೇ ಮೆಟ್ಟಲು. ಇದು 5ನೇ ಮೆಟ್ಟಲು. ಇಬ್ಬರು ಒಂದಾಗೋ ತನಕ. ಇಬ್ಬರು ಹಂಗಂದ್ರೆ ಪರಮಾತ್ಮನ ಒಬ್ಬ, ಪ್ರಪಂಚದಲ್ಲಿ ಇರುವ ಸಕಲ ವಸ್ತು ಸಮೂಹವು ಇನ್ನೊಂದು. ಇವು ಎರಡನ್ನು ಒಂದಾಗಿ ಭಾವಿಸಬೇಕು. ಇದನ್ನು ಜ್ಞಾನಿಗಳು ಭಾವಾದ್ವೈತ ಹಂಗಂತ ಹೇಳ್ತಾರೆ. ಅದರ ಲಕ್ಷಣ ಹೇಗಿರ ನೋಡ. ಕಾರ್ಯ ಕಾರಣ ವಸ್ತ್ರೈಕ್ಯ ದರ್ಶನಂ ಪಟತಂತುವತ್ ಅವಸ್ತುತ್ವ ವಿಕಲ್ಪಸ್ಯ ಭಾವಾದ್ವೈತಂ ತದುಚ್ಯತೆ ಹಂಗಂಬೋದು ಒಂದು ವಾಕ್ಯ. ಇದರೊಳಗ ಕಾರ್ಯ ಕಾರಣಗಳ ಐಕ್ಯ ಚಿಂತನವೇ ಭಾವ ಅದ್ವೈತವು. ಸೊ ಇದಕ್ಕೆ ಉದಾಹರಣೆ ಕೊಡ್ತಾರೆ. ಕಾರ್ಯಭೂತವಾದ ವಸ್ತ್ರಕ್ಕೆ ಕಾರಣವು ತಂತುಗಳು. ದಾರಗಳು, ಥ್ರೆಡ್ ಇಂಗ್ಲಿಷ್, ತಮಿಳಿ ನೂಲ್ ಅಂತೆ. ಈ ತಂತುಗಳು ಪೂರ್ವದಲ್ಲಿ ತಂತುಗಳಾಗಿದ್ದು ತಂತುಗಳೇ ವಸ್ತ್ರವೇ ತಂತುಗಳೇ ವಸ್ತ್ರವೇ ಎಂದು ಎನ್ನಿಸಿಕೊಳ್ಳುವವು. ಆದರೂ ತಂತುಗಳಿಗೆ ವಸ್ತ್ರಗಳಿಗೂ ಭೇದ ಉಂಟೇ ಉಂಟು. ವಸ್ತ್ರವನ್ನು ನೋಡಿ ಇದು ತಂತುವೆಂದು ಯಾರು ಹೇಳೋದಿಲ್ಲ. ಹಾಗೆ ತಂತುವನ್ನಾದರೂ ವಸ್ತ್ರವೆಂದು ಹೇಳುವುದಿಲ್ಲ. ಹೇಗೆ ತಂತುಗಳೇ ವಸ್ತ್ರರೂಪವಾಗಿ ಕಾಣುತ್ತೆಯೋ ಹಾಗೆಯೇ ಪರಮಾತ್ಮನು ಕಾರಣನಾಗಿಯೂ ಜಗತ್ತು ಕಾರ್ಯವಾಗಿಯೂ ಇರುವುದರಿಂದ ಪರಮಾತ್ಮನೇ ವಿಶ್ವರೂಪದಿಂದ ಜಗತ್ತನ್ನು ವ್ಯಾಪಿಸಿಕೊಂಡು ಪ್ರಪಂಚದಿಂದ ಭಿನ್ನನಾಗಿ ಪ್ರಪಂಚ ರೂಪಿಯಾಗಿ ಕಾಣುತ್ತಾನೆ. ಹೀಗೆ ಭಾವಿಸುವುದಕ್ಕೆ ಭಾವಾದ್ವೈತ ಎಂದು ಹೆಸರು ಸ್ಪಷ್ಟಪಡಿಸಿದ್ದಾರೆ. ಜಗತ್ ಪ್ರವಿಷ್ಟ ಭಗವತ್ ರೂಪವನ್ನು, ಭಗವಂತ ಮೂಲ ರೂಪವನ್ನು ಒಂದಾಗಿ ಭಾವಿಸುವ ಮೂಲಕ ಮುಕ್ತಿಯು ಸುಲಭವಲ್ಲವೆಂದು ಭಾವ. ಇದರಂತೆ ಕ್ರಿಯಾದ್ವೈತವನ್ನು ದ್ರವ್ಯಾದ್ವೈತವನ್ನು ಗ್ರಹಣ ಮಾಡಬೇಕು. ಕ್ರಿಯಾದ್ವೈತ, ದ್ರವ್ಯಾದ್ವೈತ. ಕ್ರಿಯಾದ್ವೈತ ಹಂಗಂದ್ರೆ ಏನಪ್ಪ? ತದ್ ಬ್ರಹ್ಮಣಿ ಪರೇ ಸಾಕ್ಷಾತ್ ಸರ್ವಕರ್ಮ ಸಮರ್ಪಣಂ ಮನೋವಾಕ್ ತನುಭಿಹಿ ಪಾರ್ಥ ಕ್ರಿಯಾದ್ವೈತಂ ತದುಚ್ಯತೆ. ಇದನ್ನು ಗೀತೆಯಲ್ಲಿ ಬರೋದು. ಮನೋವಾಕ್ ಕಾಯಗಳಿಂದ ನಾವು ಮಾಡುವ ಸರ್ವ ಕರ್ಮಗಳನ್ನು ಪರಮಾತ್ಮನಿಗೆ ಸಮರ್ಪಣ ಮಾಡುತ್ತಾ ಪರಮಾತ್ಮನೇ ನಮ್ಮೊಳಗಿದ್ದು ಕರ್ಮಗಳನ್ನು ಮಾಡಿಸುವನೆಂದು ಭಾವಿಸುವುದೇ ಕ್ರಿಯಾ ಅದ್ವೈತವು. ಇಬ್ಬರು ಒಂದಾಗುವುದೆಂದರೆ ಎರಡೂ ಒಂದಾಗುವುದು ಎಂದು ಅರ್ಥ. ನಾವು ಮಾಡುವ ಕರ್ಮಗಳನ್ನು ನಮ್ಮೊಳಗಿದ್ದ ಪರಮಾತ್ಮನೇ ಇದ್ದು ಪರಮಾತ್ಮನೇ ಮಾಡಿದ್ದಾಗಿ ತಿಳಿಯುವುದರಿಂದ ಎರಡು ಒಂದಾಯಿತು ಎಂಬ ಭಾವ.
ಹಂಗಂತ ಇಲ್ಲಿ ಸ್ಪಷ್ಟಪಡಿಸ್ತಾರೆ. ಅರ್ಥ ಹೀಗೆ ಇದೆ. ದ್ರವ್ಯ ಅದ್ವೈತ ಎಂದರೇನು ಹಂಗಂದ್ರ ಆತ್ಮ ಜಾಯ ಸುತಾದೀನಾಂ ಅನ್ಯೇಷಾನ್ ಅಪಿ ದೇಹಿನಾಂ ಯತ್ ಸ್ವಾರ್ಥ ಕಾಮಯೋರ್ ಐಕ್ಯಂ ದ್ರವ್ಯಾದ್ವೈತಂ ತದುಚ್ಯತೆ ಹಂಗಂತ ಇದು ಒಂದು ವಾಕ್ಯ. ಇದು ಬಂದು ಇದರ ಅರ್ಥರೂಪವಾದದ್ದು ಏನಂದ್ರೆ ಮೃಗೋ ಕರಾಸಂ ಅರ್ಥಾಕು ಸರೀಸೃಪ ವಿಮಕ್ಷಿಕಾನ್ ಆತ್ಮನಃ ಪುತ್ರವತ್ ಪಶ್ಯೇತ್ ತೈರ್ಯೇಷಾಂ ಅಂತರಂ ಕಿಯತ್. ಇಲ್ಲಿ ಮನುಷ್ಯನು ಗೋವು, ಕತ್ತೆ, ಕುದುರೆ, ಕೋತಿ, ಇಲಿ, ಸರ್ಪ ಮೊದಲಾದ ವಿಷ ಪ್ರಾಣಿಗಳನ್ನು, ನೊಣ ಮೊದಲಾದವುಗಳನ್ನು ಕೂಡ ಅರ್ಥ ಕಾಮ ವಿಷಯದಲ್ಲಿ ತನ್ನ ಮಕ್ಕಳಂತೆಯೇ ಭಾವಿಸಬೇಕು. ಜೀವರುಗಳ ವಿವೇಕ್ಷೆಯಿಂದ ಕುದುರೆ, ಕತ್ತೆ ಮೊದಲಾದ ಪ್ರಾಣಿಗಳಿಗೂ ತನಗೋಯ ಎಷ್ಟು ಸಂಬಂಧವಿರುವುದೋ ಅಷ್ಟೇ ಸಂಬಂಧವು ತನ್ನ ಮಕ್ಕಳು ಮೊದಲಾದ ಜೀವರಿಗೂ ತನಗೂ ಇರುವುದೆಂದು ತಿಳಿಯುವುದೇ ದ್ರವ್ಯ ಅದ್ವೈತವು. ಹೀಗೆ ಮೂರು ವಿಧವಾಗಿ ಎರಡನ್ನೂ ಒಂದಾಗಿ ಭಾವಿಸಬೇಕೆಂಬುದೇ ಈ ಪದದ ಅರ್ಥವೆಂದು ಭಾವಿಸಬೇಕು. ಸೊ ಇದು 5ನೇ ಮೆಟ್ಲು. ಸೊ 6ನೇ ಮೆಟ್ಲು, ಮೂರು ಹುಬ್ಬಿದ ಬೆಟ್ಟವನೊಣ ನುಂಗುವ ತನಕ ಲೋಭ, ಮದ, ಮಾತ್ಸರ್ಯ ಎಂಬ ಇವು ಮೂರು ಬೆಟ್ಟಗಳಂತೆ ಹಬ್ಬಿಕೊಂಡು ನಾವು ಮಾಡಿದ ಪುಣ್ಯಗಳೆಲ್ಲವನ್ನೂ ಹಾಳು ಮಾಡುತ್ತಾ ಇರ್ತಂತ. ಲೋಭ, ಮದ, ಮತ್ಸರ ಇವು ಮೂರನ್ನು ಸಣ್ಣ ನೊಣದಂತಿರುವ ನಮ್ಮ ಮನಸ್ಸನ್ನು ಸ್ವಾಧೀನಪಡಿಸಿಕೊಂಡು ಮನೋ ನಿಗ್ರಹದಿಂದಲೇ ಇವುಗಳನ್ನು ಜಯಿಸಬೇಕು ಎಂಬುದು ಇಲ್ಲಿ ಅರ್ಥ. ಇದರಲ್ಲಿ ಮನಸ್ಸಿಗೆ ಕೊಟ್ಟಿರುವ ಅತ್ಯಲ್ಪ ಉಪಮಾನಗಳಿಂದ ಮನೋನಿಗ್ರಹವು ಸುಲಭವೆಂದು ಕಾಣುವುದು. ಆದರೂ ಮನಸ್ಸನ್ನು ಇಲಿ ಮೊದಲಾದ ಪ್ರಾಣಿಗಳನ್ನು ಹಿಡಿಯಬೇಕಾದರೂ ಬೋನು ಮೊದಲಾದ ಸಾಮಗ್ರಿಗಳಿಂದಲೂ, ಎಲ್ಲಿ ಪೊರಿ ಅಂತ ಹೇಳ್ತೇವಲ್ಲವಲ್ಲ, ಟ್ರ್ಯಾಪ್ ಸಾಮಗ್ರಿಗಳಿಂದಲೂ ಬೇಗ ಪ್ರಯಾಸದಿಂದಲೂ ಹಿಡಿಯಬೇಕಲ್ಲದೆ ಸುಮ್ಮನೆ ಅವುಗಳು ನಮಗೆ ಸಿಕ್ಕುವಂತಿಲ್ಲ. ಎಲ್ಲಿನ ಹಿಡಬೇಕೆಂದು ಕೂಡ ಎಷ್ಟು ಕಷ್ಟಪಡಬೇಕು ನಾವು. ಹಾಗೆಯೇ ಅನುಗ್ರಹ ಮೊದಲಾದ ಸಾಧನಗಳಿಂದಲೇ ಮನೋನಿಗ್ರಹವು ಆಗಬೇಕೇ ಅಲ್ಲದೆ ಸುಲಭವಾಗಿ ಆಗುವುದಿಲ್ಲ ಎಂಬುದು ಇಲ್ಲಿ ಅರ್ಥ ತಿಳಿಬೇಕು. ಸೊ ಇದು 7ನೇ ಮೆಟ್ಟಲು. 8ನೇ ಮೆಟ್ಟಲು ಒಬ್ಬಳ ಕೂಡೋ ತನಕ. ಒಬ್ಬಳೆಂದ್ರೆ ಬುದ್ಧಿ. ಅದನ್ನು ತನ್ನ ಭಾರ್ಯೆಯಂತೆ ವಶ ಮಾಡಿಕೊಳ್ಳಬೇಕೆಂತಲೂ ಸಹಕಾರಿಣಿಯಾಗಿ ತಿದ್ದಿಟ್ಟುಕೊಂಡು ಸಾಧನೆಗಳನ್ನು ಮಾಡಬೇಕೆಂತಲೂ ತಾತ್ಪರ್ಯ. ಬುದ್ಧಿ ಬಂದು ನಮ್ಮ ಹೆಂಡತಿಯಾಂಗ ವಶ ಮಾಡಿಕೊಳ್ಳಬೇಕು. ಸೊ ಇದು 7ನೇ ಮೆಟ್ಟಲು. 8ನೇ ಮೆಟ್ಟಲು ಕೆಟ್ಟ ಗುಬ್ಬಿಯು ರಾಜಹಂಸನಾಗೋ ತನಕ. ಕೆಟ್ಟ ಗುಬ್ಬಿ ರಾಜಹಂಸ ಆಗೋ ತನಕ ಅಂತ ಬಂದಿದೆ. ಸೊ ಪರಮಾತ್ಮನಿಗೆ ಪ್ರತಿಬಿಂಬನಾದ ಜೀವನು
ಸ್ವತಂತ್ರ ಕರ್ತೃತ್ವಾದಿ ಅಭಿಮಾನದಿಂದ ಕಲ್ಮಶಯುಕ್ತನಾಗಿ ಹಂಸರೂಪಿಯಾದ ನಿರ್ದೋಷಿಯಾದ ಪರಮಾತ್ಮನಿಗೆ ತಾನು ಪ್ರತಿಬಿಂಬನಾದುದರಿಂದ ತಾನು ಹಂಸನೆಂಬ ಜ್ಞಾನವಿಲ್ಲದೆ ಕೆಟ್ಟ ಗುಬ್ಬಿಯಂತಿರುವನು. ಈ ಭಾವವನ್ನು ಬಿಟ್ಟು ಬಿಂಬ ಪ್ರತಿಬಿಂಬ ಭಾವದಿಂದ ತಾನು ಹಂಸನ ಅರ್ಥಾತ್ ಪರಮಾತ್ಮನ ಅಜಾತೀಯನೆಂದು ತಿಳಿಯಬೇಕೆಂದು ಭಾವ. ಇದರಿಂದ ಪರಮಾತ್ಮನ ಹಂಸನ ಸಾರೂಪ್ಯ ಮಾತ್ರವೇ ಹೊರತು ಪರಮಾತ್ಮನೇ ಇವನೆಂಬ ಐಕ್ಯವನ್ನು ಕೇಳಲಿಲ್ಲ ಎಂದು ತಿಳಿಬೇಕು. ನಮ್ಮ ಸಿದ್ಧಾಂತದಲ್ಲಿ ಐಕ್ಯ ಇಲ್ಲ. ವಿಶಿಷ್ಟಾದ್ವೈತಿ ಅಯ್ಯಂಗಾರ್ ರಾಮಾನುಜ ಐಕ್ಯ. ಇದು 8ನೇ ಮಟ್ಟ. 9ನೆಯ ಮಟ್ಟಗಳು ಒಳ ಹೊರಗೊಂದಾಗುವ ತನಕ. ಒಳ ಹೊರಗ ಒಂದಾಗುವ ತನಕ ತನ್ನ ಒಳಗಿರುವ ಭಗವತ್ ರೂಪಕ್ಕೂ ಶ್ವಾನ, ನಾಯಿ, ಚಂಡಾಲ, ಗೋ, ಖಗಾದಿಗಳಲ್ಲಿಯೂ ಮತ್ತು ಬ್ರಾಹ್ಮಣಾದಿಗಳಲ್ಲೂ ಸಹ ಇರುವ ಭಗವತ್ ರೂಪಗಳಿಗೂ ಪರಸ್ಪರ ಅಭೇದವನ್ನು ಚಿಂತಿಸುವ ತನಕ ಎಂದು ಅರ್ಥ ಇಲ್ಲ. ಇದು 9ನೇ ಮಟ್ಟಲು. 10ನೆಯ ಮಟ್ಟಲು ತಾ ಕಂಡೇನೆಂಬ ಭಾವ ಬಯಲಾಗುವ ತನಕ. ಈ ಕಾಲದವರೆಗೂ ನಾವು ಕೇವಲ ವಿಷಯ ಆಸಕ್ತರಾಗಿ ಇದೇ ಸುಖವೆಂದು ಯಾವುದನ್ನು ಭಾವಿಸಿದ್ದೇವೋ ಅವು ಎಲ್ಲವೂ ತುಚ್ಛ, ಅಲ್ಪ, ಅಶಾಶ್ವತೆ ಎಂಬ ಭಾವವು ಮನಸ್ಸಿಗೆ ಬರುವವರೆಗೂ ಅಂತ ಅರ್ಥ. ಆದ್ದರಿಂದಲೇ ಭಗವದ್ಗೀತೆಯಲ್ಲಿ ಯಾ ನಿಸಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮೀ ಯಸ್ಯಾಂ ಜಾಗ್ರತಿ ಭೂತಾನಿ ಸಾ ನಿಸಾ ಪಶ್ಯತೋ ಮುನೇಹೇ ಹಂಗಂತ ಕೃಷ್ಣ ಹೇಳಿದ್ದಾರೆ. ಏನದಕ್ಕರ್ಥ? ಸರ್ವ ಪ್ರಾಣಿಗಳು ಯಾವ ಭಗವತ್ ವಿಷಯಗಳಲ್ಲಿ ನಿದ್ರಿಸುತ್ತಾ ಇರುವರೋ ಅಂತಹ ಭಗವತ್ ವಿಷಯಗಳಲ್ಲಿ ಯೋಗಿಯು ಎಚ್ಚೆತ್ತಿರುವ. ಬಾಕಿ ಬಂದಿರಲ್ಲ, ನಿದ್ದೆ ಮಾಡೋ ಸಮಯದಲ್ಲಿ ಭಗವದ್ ವಿಷಯದಲ್ಲಿ ಯೋಗಿ ಮಾತ್ರ ಎಚ್ಚರವಾದ ಜ್ಞಾನನ ಪಡಿತಾಳೇ ಇರುವ ಗುರು ಅನುಗ್ರಹದಿಂದ, ಗುರುಮುಖಾದ ಉಪದೇಶದಿಂದ. ಯಾವ ವಿಷಯ ಸುಖದಲ್ಲಿ ಜನರು ಎಚ್ಚರವಾಗಿ ಇರುವರೋ ಅದರಲ್ಲಿ ಯೋಗಿ ನಿದ್ರಿಸುತ್ತಾ ಇರುವನು. ನಾವು ಎದುರೆಲ್ಲ ಎಚ್ಚರವಾಗಿರುವೆವೋ ವಿಷಯ ಸುಖದಲ್ಲಿ, ಅದು ಎಲ್ಲೂ ಯೋಗಿ ಬಂದು ತನ್ನ ಮನೋ ನಿಗ್ರಹದಿಂದ, ಇಂದ್ರಿಯ ನಿಗ್ರಹದಿಂದ, ಬುದ್ಧಿ ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದರಿಂದ ಅದನ್ನೆಲ್ಲ ನಿದ್ರೆ ಮಾಡಬಿಟ್ರು. ಇದೇ ಅರ್ಥವನ್ನೇ ಈ ಪದದಲ್ಲಿ ಹೇಳಿರೋದು. ಹಂಗಂತ ತಿಳಿಬಹುದು. ಇದು 10ನೇ ಮಟ್ಟಲು. 11ನೇ ಮಟ್ಟಲು ಒಂದು ಬೆಳಕಿನೊಳಗೆ ನೋಡುವ ತನಕ. ಸೊ ಬೆಳಕಿದ್ರ ತಾನೆ ಯಾವುದು ಕಾಣಿಸೋದು. ಕತ್ತಲೆಯಲ್ಲಿದ್ರಿಂದ ಏನ್ ಕಾಣಿಸೋದು? ಕತ್ತಲೆಯಲ್ಲಿ ಕತ್ತಲೆ ಮಾತ್ರವೇ ಕಾಣಿಸೋದು. ಬೆಳಕಿನಿಂದ ಭಗವತ್ ಸ್ವರೂಪವನ್ನು ಅಪರೋಕ್ಷದಲ್ಲಿ ಕಾಣುವವರವಿಗೋ ಎಂದರ್ಥ. ಬೆಳಕು ಶಾಸ್ತ್ರಾಭ್ಯಾಸ, ಗುರು ಅನುಗ್ರಹ ಮೊದಲಾದ ಭಗವತ್ ಪ್ರಸಾದ ಮೊದಲಾದ ಬೆಳಕಿನಿಂದ ಆ ಭಗವತ್ ಅಪರೋಕ್ಷ ಜ್ಞಾನ ಪಡೆದು, ಆ ಅಪರೋಕ್ಷ ಜ್ಞಾನ ಬಂದ ಮೇಲೆ ಪ್ರತ್ಯಕ್ಷವಾಗಿ ಬಿಂಬ ದರ್ಶನ ಮಾಡ್ತೇವಿಲ್ಲ. ಸ್ವರೂಪ ಪರಮಾತ್ಮನ ಹಂಗೆ ವಿರಾಟ್ ಸ್ವರೂಪ ಮಾಡ್ತೇವಿಲ್ಲ ಹಂಗಂತ ಅರ್ಥ. ಇದು 11ನೆಯ ಮಟ್ಟಲು. 12ನೆಯ ಮಟ್ಟಲು ಒಂದು ಸಿರಿ ಪುರಂದರ ವಿಠಲನ ದಯ ಬಾಹೋ ತನಕ. ಸಿರಿ ಪುರಂದರ ವಿಠಲನ ದಯ ಬಾಹೋ ತನಕ. ನ ಅಯಮಾತ್ಮ ಪವಚನೇನ ಲಭ್ಯೋ ನ ಮೇಧಯಾ ನ ಬಹುನಾ ಶ್ರುತೇನ
ತಮೈವೇಶ ವೃಣುತೆ ತೇನ ಲಭ್ಯಃ ತಸ್ಯ ಏಷ ಆತ್ಮ ವಿವೃಣುತೆ ತನುಂ ಸ್ವಾಂ. ತಮೈವೇಶ ವೃಣುತೆ ತೇನ ಲಭ್ಯ. ಹಂಗಂದ್ರೆ ಎಷ್ಟೇ ಪಂಡಿತರಾದರೂ ಶ್ರವಣ ಮನನ ಮಾಡಿದರು ಕೇವಲವಾಗಿ ಇವುಗಳಿಂದಲೇ ಅಪರೋಕ್ಷ ಆಗೋದಿಲ್ಲ. ಮುಖ್ಯ ನಿಷ್ಕಾಮ ಭಕ್ತಿಗೆ ದೇವರು ತಾನಾಗಿ ಮೆಚ್ಚಿ ತನ್ನನ್ನು ತೋರಿಸಿಕೊಳ್ಳಬೇಕೆಂದು ಮನಸ್ಸು ಮಾಡುವ ತನಕ ಮನಸ್ಸಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು, ಜಪ ಮಾಡಬೇಕು, ಧ್ಯಾನ ಮಾಡಬೇಕು, ವಿದ್ಯಾಸನ ಮಾಡಬೇಕು. ಹಂಗಂದ್ರೆ ಈ ಪರಮಾತ್ಮನ ಪರಮ ಪ್ರಸಾದವಾಗುವವರೆಗೂ ಮುಕ್ತಿಯು ಸುಲಭವಲ್ಲ. ಹೀಗೆ ದಾಸಾರ್ಯರು ಬಂದು ಮುಕ್ತಿಗೆ ಸಾಧನವು ಅಹಂ ಮಮತಾ ತ್ಯಾಗ ಮೊದಲು ಮಾಡಿ ಪರಮಾತ್ಮನ ಪರಮ ಪ್ರಸಾದವಾಗುವವರೆಗೂ ಸಾಧನವು 12 ಮೆಟ್ಟಲುಗಳುಳ್ಳದಾಗಿ ಇದೆ ಎಂದು ಒಂದೇ ಪದದಿಂದ ಸರ್ವ ಸಾಧನವನ್ನೂ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಇದೇ ಅರ್ಥವನ್ನೇ ಭಾಗವತ ಚತುರ್ಥ ಸ್ಕಂದದಲ್ಲಿ 22ನೇ ಅಧ್ಯಾಯ 21ನೇ ಶ್ಲೋಕದಲ್ಲಿ ಋತುಚಕ್ರವರ್ತಿಯನ್ನು ಕುರಿತು ಸನತ್ ಕುಮಾರರು ಉಪದೇಶ ಮಾಡುವಾಗ ಹೇಳ್ತಾರೆ. ಶಾಸ್ತ್ರೇಷು ಯಾನೇವ ಸುನಿಶ್ಚಿತೋ ನೃಣಾಂ. ಅಂದ್ರೆ ಎಲ್ಲ ಶಾಸ್ತ್ರಗಳನ್ನು ಆಲೋಡನ ಮಾಡಿ ನೋಡಿದರೆ ಈಗ ನಾವು ಹೇಳುವ ಇಷ್ಟೇ ಅಂಶಗಳೇ ನಿರ್ಣಯವಾಗುವುದು ಎಂದು ಪ್ರತಿಜ್ಞಾಪೂರ್ವಕ 10ರಿಂದ 15ನೇ ಶ್ಲೋಕಗಳಲ್ಲಿ ಮುಕ್ತಿ ಸಾಧನಗಳೆಲ್ಲವನ್ನೂ ಬೋಧನೆ ಬೋಧಿಸಿದ್ದಾರೆ. ದಾಸರಾಯರು ಅದೇ ಅಭಿಪ್ರಾಯವನ್ನೇ ಮನಸ್ಸಲ್ಲಿ ಇಟ್ಟುಕೊಂಡು ಮುಖ್ಯವಾದ ಸಾಧನೆಯನ್ನೇ ಈ ಪದದಲ್ಲಿ ಹೇಳಿದ್ದಾರೆ. ಹೀಗೆ ಪುರಂದರ ದಾಸರಾಯರು ಮೊದಲಾದವರು ಮಾಡಿರುವ ಗ್ರಂಥಗಳಿದ್ದರೂ ಒಂದೇ ಗ್ರಂಥ ಅವಲೋಕನದಿಂದ ಸಕಲವಾದ ವೇದ, ಭಾರತ, ಭಾಗವತಾದಿಗಳಲ್ಲಿ ಅನಧಿಕಾರಿಗಳಿಗೂ ಕೂಡ ಅಪರೋಕ್ಷ ಜ್ಞಾನಕ್ಕೂ ಮುಕ್ತಿ ಸಾಧನಕ್ಕೂ ಮಾರ್ಗಭೂತವಾದ ತತ್ವಜ್ಞಾನ ವೈರಾಗ್ಯಗಳಿಗೆ ಸಾಧನವಾದ ಒಂದು ಗ್ರಂಥವನ್ನು ರಚಿಸಿ ಮಂದ ಜನರನ್ನು ಉದ್ಧರಿಸಬೇಕೆಂಬ ಯೋಚನೆಯಿಂದ ವಿಜಯದಾಸರವರ ಪ್ರಶಿಷ್ಯರು, ಭಾಗಣ್ಣ ದಾಸರವರ ಶಿಷ್ಯರು ಆದ ಜಗನ್ನಾಥ ದಾಸರಾಯರವರ ಸ್ವಪ್ನದಲ್ಲಿ ಶ್ರೀಪಾದರಾಯರು, ವ್ಯಾಸರಾಯರು, ಶ್ರೀಮದ್ವಾದಿರಾಜರು, ಪುರಂದರದಾಸರು ಬಂದು ಭಾರತ, ಭಾಗವತ ಮೊದಲಾದ ಸಕಲ ಪುರಾಣ ಶಾಸ್ತ್ರಾರ್ಥಗಳ ಸಾರ ಗ್ರಹಣ ಮಾಡಿ ಮೋಕ್ಷಕ್ಕೆ ಸಾಧನವಾದ ಒಂದು ಗ್ರಂಥವನ್ನು ರಚಿಸಿರಿ ಎಂದು ಆಜ್ಞೆ ಇಟ್ಟರು. ಅದರಂತೆ ಜಗನ್ನಾಥ ದಾಸರಾಯರವರು ಅಪರೋಕ್ಷದಿಂದ ಯೋಚಿಸಿ ಅತಿ ಉತ್ತಮವಾದ ಹರಿಕಥಾಮೃತ ಸಾರವೆಂಬ ಈ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಆದರೆ ಮೇಲಿನ ಉಪೋದ್ಘಾತದಿಂದ ಭಾರತದಿಂದ ಜನರು ಕೃತಾರ್ಥರಾಗಲಾರರು ಎಂದು ನಾರದರ ಪ್ರೇರಣೆಯಿಂದ ಈ ವೇದವ್ಯಾಸರು ಭಗವಂತನನ್ನು ಮಾಡಿದರೆಂತಲೂ ಅದರಿಂದಲೂ ಜನರು ಕೃತಾರ್ಥರಾಗಲಾರರು ಎಂದು ಈ ಹರಿಕಥಾಮೃತ ಸಾರವೆಂಬ ಗ್ರಂಥವನ್ನು ರಚಿಸಿದರು ಎಂದರೆ ಇದರ ಅಭಿಪ್ರಾಯವೇನು? ಹಾಗಾಗಿ ಹೇಳ್ತಾರೆ, ವೇದ ಭಾರತಾದಿಗಳಿಗಿಂತಲೂ ಭಾಗವತ ಉತ್ತಮ ಅಂತಲೂ ಭಾಗವತಕ್ಕಿಂತಲೂ ವೇದ ಭಾರತಾದಿಗಳಿಗಿಂತ ಭಾಗವತ ಉತ್ತಮ ಅಂತಲೂ ಭಾಗವತಕ್ಕಿಂತಲೂ ಈ ಗ್ರಂಥವು ಉತ್ತಮವೆಂದು ಹೇಳಿದಂತಾಯ್ತು. ಹಾಗೆ ಹೇಳಿದರೆ ಶ್ರೀಮದ್ ಆಚಾರ್ಯರ ವಾಕ್ಯಕ್ಕೆ
ವಿರೋಧ ಬರುವುದು. ಸೊ ಭಾರತದಲ್ಲಿ ಕೇಳದಿರುವ ಭಗವನ್ ಮಹಿಮೆಯು ಮತ್ತೆ ಯಾವ ಶಾಸ್ತ್ರಗಳಲ್ಲೂ ಕಾಣುವುದಿಲ್ಲ. ಯಾವ ಶಾಸ್ತ್ರಗಳಲ್ಲೂ ಕಾಣದಿರುವ ಭಗವನ್ ಮಹಿಮೆಯನ್ನು ಭಾರತದಲ್ಲಿ ಕಾಣಬಹುದು. ತಸ್ಮಾತ್ ಭಾರತೇನೋಕ್ತಂ ತದ್ಹಿ ನೈವಾಸ್ತಿ ಕುತ್ರಚಿತ್ ಅತ್ರೋಕ್ತಂ ಸರ್ವಶಾಸ್ತ್ರೇಷು ನಗಿ ಸಮ್ಯಕ್ ಉದಾಹೃತಂ ಹಂಗಂತ ಹೇಳ್ಬಿಟ್ಟು ಮಹಾಭಾರತ ತಾತ್ಪರ್ಯ ನಿರ್ಣಯ ವಾಕ್ಯದಲ್ಲಿ ಹೇಳಿದ್ದಾರೆ ಮಧ್ವಾಚಾರ್ಯರು. ಆದುದರಿಂದ ಭಾರತವು ಸರ್ವೋತ್ತಮ ಗ್ರಂಥವೆಂದು ನಿಶ್ಚಯವಾಗುವುದು. ಹಾಗಾದರೆ ನಾರದರು ಯಥಾಧರ್ಮ ತಯೋರ್ಹ್ಯರ್ಥಾಹ ಎಂಬ ಶ್ಲೋಕದಿಂದ ಭಾರತದಲ್ಲಿ ಧರ್ಮಾದಿ ವಿಷಯಗಳನ್ನು ಎಷ್ಟರ ಮಟ್ಟಿಗೆ ವರ್ಣಿಸಿರುವರೋ ಅಷ್ಟರ ಮಟ್ಟಿಗೆ ವಾಸುದೇವನ ಮಹಿಮೆಯನ್ನು ಹೇಳಲಿಲ್ಲವೆಂದು ಕೇಳಿರುವುದು ಅಷ್ಟೇ. ಅದರ ಅಭಿಪ್ರಾಯ ಏನು ಹಂಗಂದ್ರೆ ಭಾರತವೇನೋ ಉತ್ಕೃಷ್ಟ ಗ್ರಂಥವೇ ಸರಿ, ಆದರೆ ವಾಸುದೇವಸ್ಯ ಮಹಿಮಾ ಭಾರತೆ ನಿರ್ಣಯೋದಿತ ಭಾಷಾಸ್ತು ತ್ರಿವಿಧಾಸ್ತತ್ರ ಮಯಾ ವೈ ಸಂಪ್ರದರ್ಶಿತಾಃ ಉಕ್ತಯೋ ಮಹಿಮಾ ವಿಷ್ಣೋಃ ಸೂತೋಕ್ತೋ ಹಿ ಸಮಾಧಿನ. ಈ ವಾಕ್ಯದ ಪ್ರಕಾರ ಹರಿವಂಶದ ಭವಿಷ್ಯತ್ ಪರ್ವದಲ್ಲಿ ಹೇಳಿರುವ ವ್ಯಾಸವಾಕ್ಯದ ವಾಸುದೇವನ ಮಹಿಮೆಯನ್ನು ವಿಶೇಷವಾಗಿ ಭಾರತದಲ್ಲಿ ನಾನು ನಿರ್ಣಯ ಮಾಡಿದ್ದೇನೆ. ಆದರೆ ಅದರಲ್ಲಿ ದರ್ಶನ ಭಾಷಾ, ಮುಖ್ಯ ಭಾಷಾ, ಸಮಾಧಿ ಭಾಷಾ ಎಂದು 3 ಭಾಷೆಗಳಿಂದ ಅರ್ಥವನ್ನು ನಾನು ತೋರಿಸಿದ್ದೇನೆ. ವಿಷ್ಣು ಮಹಿಮೆಯನ್ನು ಮಾತ್ರ ಸಮಾಧಿ ಭಾಷೆಯಿಂದಲೇ ಕೇಳಿರುವೇನು ಎಂಬ ವಾಕ್ಯವು ನಿರ್ಣಯದಲ್ಲಿ ಹೇಳಿದ್ದಾರೆ. ಈ ವಾಕ್ಯದಿಂದ ದರ್ಶನ ಭಾಷೆಯಿಂದ ತೋರುವ ಪಾಂಡವ ಕಥಾರೂಪವಾದ ಒಂದರ್ಥವನ್ನು ಮಾತ್ರವೇ ಯೋಗ್ಯತಾನುಸಾರವಾಗಿ ತಿಳಿದುಕೊಳ್ಳಲು ಮನುಷ್ಯರಿಗೆ ಅಧಿಕಾರವೇ ಹೊರತು ಭಗವನ್ ಮಹಿಮೆಗಳಿಂದ ಕೂಡಿದ ಅಧ್ಯಾತ್ಮ ನಿಷ್ಠವಾದ ಭಾರತದ ಅರ್ಥವನ್ನು ತಿಳಿಯಲು ದೇವತೆಗಳಿಗೂ ಸಾಧ್ಯವಲ್ಲ. ನಿರ್ಣಯ 2ನೇ ಅಧ್ಯಾಯದಲ್ಲಿ ಏವಮಧ್ಯಾತ್ಮ ನಿಷ್ಠಂ ಹಿ ಭಾರತಂ ಸರ್ವಮುಚ್ಯತೆ ದುರ್ವಿಜ್ಞೇಯ ಮನಃ ಸರ್ವೈ ಭಾರತಂ ತು ಸುರೈರಪಿ ಸ್ವಯಂ ವ್ಯಾಸೋಗಿ ತದೈವ ಬ್ರಹ್ಮಾವಾ ತತ್ಪ್ರಸಾದತಃ ತಥಾಪಿ ವಿಷ್ಣು ಪರತ ಭಾರತೆ ಸಾರಸಂಗಃ. ಹೀಗೆ ಭಾರತ ಎಲ್ಲವೂ ಅಧ್ಯಾತ್ಮ ನಿಷ್ಠವಾಗಿರುವುದರಿಂದ ಭಾರತಾರ್ಥವನ್ನು ತಿಳಿಯುವುದು ದೇವತೆಗಳಿಗೂ ಸಾಧ್ಯವಲ್ಲ. ಆದರೆ ಅರ್ಥವನ್ನು ವೇದವ್ಯಾಸ ದೇವರೇ ಅದರ ಅರ್ಥವನ್ನು ವೇದವ್ಯಾಸ ದೇವರೇ ಬಲ್ಲವರು. ಅವರ ಅನುಗ್ರಹದಿಂದ ಬ್ರಹ್ಮದೇವರು ಬಲ್ಲರು. ಆದರೂ ಭಾರತವೆಲ್ಲವೂ ವಿಷ್ಣು ಪರವಾಗಿಯೇ ಇರುವುದೆಂದು ಮುಖ್ಯ ಸಾರಾಂಶವು ಎಂದು ಹೇಳಿದ್ದಾರೆ. ಆದುದರಿಂದ ಭಾರತದಲ್ಲಿ ಎಷ್ಟು ಭಗವನ್ ಮಹಿಮೆಗಳಿದ್ದರೂ ಅನಧಿಕಾರಿಗಳಾದ ಮನುಷ್ಯರಿಗೆ ಅದರಿಂದ ಪ್ರಯೋಜನ ಏನು? ಆದ್ದರಿಂದಲೇ ಭಗವತ್ ಪ್ರೇರಣೆಯಿಂದಲೇ ನಾರದರು ಭಾರತದಲ್ಲಿ ಭಗವನ್ ಮಹಿಮೆ ಇದ್ದರೂ ಇಲ್ಲದ ಪ್ರಾಯವೆಂದು ತಿಳಿದು ಭಾಗವತವನ್ನು ರಚಿಸಬೇಕೆಂದು ಬೇಡಿಕೊಂಡರು. ಇದಾದರೂ ಕೇವಲ ದೇವಾಧಿಕಾರಿಗವೇ ಆಗಿರುವುದು. ಇದರಿಂದ ಭಾರತವು ಅಮೂಲಾಗ್ರವಾಗಿ ರಸಪೂರ್ಣವಾದ ಇಕ್ಷುದಂಡ, ಇಚ್ಚು ಅಂದ್ರೆ ಕರುಂಬು ಅಂತ ಹೇಳ್ತೇವಲ್ಲ, ಶುಗರ್ ಕೇನ್, ಇಕ್ಷುದಂಡ ರಸಪೂರ್ಣವಾದ ಕಬ್ಬಿಣ ಜಲ್ಲೆಯಂತಿರುವುದು. ಪರ್ವವೆಂದರೆ ಗೆಣ್ಣುಗಳಿಗೆ ಹೆಸರು. ಹೇಗೆ ಭಾರತವೆಂಬ ಇಕ್ಷುದಂಡವು 18 ಗೆಣ್ಣುಗಳಿಂದ ಕೂಡಿ ಪ್ರತಿ ಪರ್ವವು ವಿಶೇಷ ರಸಗಳಿಂದ ಪೂರ್ಣವಾಗಿದೆಯೋ, ಎಷ್ಟು ರಸವಿದ್ದರೂ ಹಲ್ಲು ಬಾರದ ಸಣ್ಣ ಮಕ್ಕಳಿಗೂ ಹಲ್ಲು ಬಿದ್ದ
ಮುದುಕರಿಗೂ ಹೇಗೋ ಹೇಗೆ ಇಕ್ಷುದಂಡದಲ್ಲಿರುವ ರಸ ರಸಾಸ್ವಾದದು ರಸಾಸ್ವಾದವು ಅಸಾಧ್ಯವೋ, ಚಿಕ್ಕ ಮಕ್ಕಳ ಕಚ್ಚಿಂದ ಕಚ್ಚಿ ಜ್ಯೂಸ್ ಕುಡ್ಲಕ್ ಮುಡಿಯೋದ, ತಿನ್ಲಕ್ ಮುಡಿಯೋದು. ವಯಸ್ಸಾದವರು ಅಲ್ಲೆಲ್ಲ ಅವರು ತಿನ್ಲಕ್ ಮುಡಿಯೋದು, ಬಾಲ್ಯದಲ್ಲಿಲ್ಲ ಅವರು ತಿನ್ಲಕ್ ಮುಡಿಯೋದು ಅಸಾಧ್ಯ. ಹಾಗೆಯೇ ಬಾರದ ಸ್ವಾದನವು ಮನುಷ್ಯರಿಗೆ ಅಸಾಧ್ಯವೆಂದು ಯೋಚಿಸಿ ಕಬ್ಬಿಣ ರಸವನ್ನು ಗಾಣದ ಸಹಾಯದಿಂದ ಬೇರೆ ಮಾಡಿದಂತೆ ಮಿಷಿನ್ಲಿ ಹಾಕಿ ಇದು ಮಾಡ್ತಾರೆ, ಜ್ಯೂಸ್ ತೆಗಿತಾರೆ. ಗಾಣದ ಸಹಾಯದಿಂದ ಮಿಷಿನ್ ಬೇರೆ ಮಾಡಿದಂತೆ ಕುಡಿದುದು ಎಂದು ಹೇಳ್ತಾರೆ. ಈ ಭಾಗವತ ಕೂಡ ಸಾಮಾನ್ಯರಾದ ಮನುಷ್ಯರಿಗೆ ಜ್ಞಾನ ಸಾಧನವಾಗುವಂತಿಲ್ಲ. ಏಕೆಂದರೆ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ಹಂಗಂತ ಭಾಗವತದಲ್ಲಿ ಒಂದು ಇದು ಬರ್ತಾರೆ. ಯಾರೆಲ್ಲ ಕೇಳಕ್ ಮುಡಿಯೋದು ಎಂಬುದಕ್ಕೆ ಬರ್ತಾರೆ. ಈ ವಚನದಿಂದ ತನಗಿಂತ ಉತ್ತಮರಲ್ಲಿ ಮಾತ್ಸರ್ಯವಿಲ್ಲದವರೇ ಭಾಗವತಕ್ಕೆ ಅಧಿಕಾರಿಗಳೆಂದು ಹೇಳಿರುವುದರಿಂದ ಜೀವನ ಸ್ವರೂಪ ಜ್ಞಾನವುಳ್ಳ ದೇವತೆಗಳೇ ಭಾಗವತಕ್ಕೆ ಮುಖ್ಯ ಅಧಿಕಾರಿಗಳು ಎಂದು ಭಾಗವತಕ್ಕೆ ಹೇಳಿದಂತ ಆಯ್ತು. ಮುಖ್ಯ ಅಧಿಕಾರಿಗಳು ದೇವತೆಗಳೇ ಭಾಗವತಕ್ಕೆ ಮುಖ್ಯ ಅಧಿಕಾರಿಗಳೆಂದು ಹೇಳಿದಂತ ಆಯ್ತು. ಭಾರತಕ್ಕೆ ಬ್ರಹ್ಮದೇವರ ಅಧಿಕಾರಿಗಳಿಂತಲೂ ಭಾಗವತಕ್ಕೆ ದೇವತೆಗಳೇ ಅಧಿಕಾರಿಗಳೆಂದಲೂ ಮೇಲಿನ ವಾಕ್ಯಗಳಿಂದ ಸ್ಪಷ್ಟವಾಗುತ್ತದೆ. ಆದ್ದರಿಂದ ಒಂದು ಪಾತ್ರೆಯಲ್ಲಿ ಕಬ್ಬಿಣ ಹಾಳನ್ನು ಇಟ್ಟಿದ್ದರೆ ಅದನ್ನು ಸ್ವಲ್ಪ ಕಲ್ಮಶಯುಕ್ತವಾದ ನೀರೆಂದು ಭಾವಿಸಲು ಸಖ್ಯರಾಗಿ ಅದು ಕಬ್ಬಿಣ ಹಾಳೆಂದು ತಿಳಿಯದೆ ಪುರುಷನು ಅದನ್ನು ಪಾನ ಮಾಡಲು ಹೇಗೆ ಇಚ್ಛಿಸಲಾರನೋ, ಹಾಗೆ ಭಾಗವತದ ಮಹಿಮೆಯನ್ನು ಕಾಣದ ಮತ್ತು ಸಂಸ್ಕೃತ ಭಾಷೆ ಗೊತ್ತಿಲ್ಲದ, ಸಂಸ್ಕೃತ ಅಕ್ಷರ ಗೊತ್ತಿಲ್ಲದ, ಭಾಷೆ ಗೊತ್ತಿಲ್ಲದ, ವ್ಯಾಖ್ಯಾನ ಗೊತ್ತಿಲ್ಲದ ಮನುಷ್ಯನು ಅದರಲ್ಲಿ ರಸವನ್ನು ಪಾನ ಮಾಡಲಾರನು. ಅತಯೇವ ಭಾಗವತದಲ್ಲಿ ರಸಿಕಾ ಭುವಿ ಭಾವುಕಾಹ, ಭಾಗವತದ ರುಚಿ ಬಲ್ಲವರಾರೋ ಅವರೇ ಇದನ್ನು ಪಾನ ಮಾಡಿರಿ ಎಂದು ಹೇಳಿದ್ದಾರೆ. ಆದ್ದರಿಂದ ಭಾಗವತವು ಕೂಡ ಸರ್ವ ಜನ ಅಧಿಕಾರಿಗವಾಗಲಿಲ್ಲ. ಸರ್ವ ಜನರ ಅಧಿಕಾರಿ ಅಂತ ಆಗಲ್ಲ ಭಾಗವತ ಕೂಡ. ಆದುದರಿಂದ ಕನ್ನಡ ಭಾಷೆಯಿಂದಲೇ ಸುಲಭವಾಗಿ ತತ್ವಜ್ಞಾನವು ವೈರಾಗ್ಯವು ಹುಟ್ಟುವುದಕ್ಕೆ ಸಾಧನವಾದ ಈ ಗ್ರಂಥವನ್ನು ಮಾಡಲು ಭಗವತ್ ಪ್ರೇರಣ ಆಗಿರೋದು. ಈ ಗ್ರಂಥಕ್ಕೆ ಹರಿಕಥಾಮೃತ ಸಾರ ಎಂದು ಹೆಸರು ಇಟ್ಟಿದ್ದಾರೆ. ಇದರ ಅರ್ಥ ಏನು? ಹರಿಕಥೆ ಎಂಬ ಅಮೃತ ರಸದಿಂದ ಪೂರ್ಣವಾಗಿ ಇಕ್ಷುದಂಡದಂತಿರುವುದು ವೇದಗಳು, ಭಾರತ ಮೊದಲಾದವು. ಇವುಗಳಿಗೆ ಹರಿಕಥೆ ಎಂದು ಹೆಸರು. ಅಮೃತವೆಂದರೆ ಅದರ ಸಾರ. ಆದ್ದರಿಂದ ಹರಿಕಥಾಮೃತ ಎಂದರೆ ಭಾಗವತವೆಂದು ಆಗುವುದು. ಅದರ ಸಾರವೆಂದರೆ ಇಂತಹ ಕಬ್ಬಿನ ಹಾಳನ್ನು ಕಾಯಿಸಿ ಪಕ್ವ ಮಾಡಿದ ಸಕ್ಕರೆ ಹೇಗೋ ಹಾಗೆ ಈ ಗ್ರಂಥ ಇರುತ್ತದೆ. ಭಾರತಾದಿಗಳು ಕಬ್ಬಿನ ಹಾಳು ಭಾಗವತ, ಅದರ ಸಾರವಾದ್ದು ಸಕ್ಕರೆ ಈ ಗ್ರಂಥವು. ಈಗ ಅರ್ಥ ಆಯ್ತಾ ಏನು ಸ್ಪೆಷಾಲಿಟಿ ಹರಿಕಥಾಮೃತ ಸಾರ ಇಲ್ಲಿಂದ ಹೇಳಿಟ್ಟು. ಕ್ರೀಣಿ ಹೇಳ್ತಾನೆ, ಹರಿಕಥಾಮೃತ ಎಂದರೆ ಭಾಗವತವೆಂದು ಆಗುತ್ತದೆ. ಅದರ ಸಾರವೆಂದರೆ ಇಂತಹ ಕಬ್ಬಿನ ಹಾಳನ್ನು ಕಾಯಿಸಿ ಪಕ್ವ ಮಾಡಿದ ಸಕ್ಕರೆ ಹೇಗೋ ಹಾಗೆ ಈ ಗ್ರಂಥ ಇರುತ್ತದೆ. ಭಾರತಾದಿಗಳು ಕಬ್ಬಿನ ಹಾಳು ಭಾಗವತ,
ಅದರ ಸಾರವಾದ್ದು ಸಕ್ಕರೆ ಈ ಗ್ರಂಥ. ಬೆಲ್ಲವನ್ನಾಗಲಿ ಅಥವಾ ಸಕ್ಕರೆಯನ್ನಾಗಲಿ ನೋಡಿದ ಕೂಡಲೇ ಮಕ್ಕಳು ಸಹ ಇದು ಬೆಲ್ಲ ಇದು ಸಕ್ಕರೆ ಎಂದು ಗೊತ್ತು ಮಾಡಬಲ್ಲವು. ಆದುದರಿಂದ ಭಗವತ್ ಭಕ್ತರಾದ ಪಾಮರರು ಪಂಡಿತರು ಸಹ ಇದಕ್ಕೆ ಅಧಿಕಾರಿಗಳೆಂದು ಹೇಳಿದಂತ ಆಯಿತು ಅಂತಾರೆ. ಶ್ರೀ ಜಗನ್ನಾಥ ದಾಸರಾಯರು ಈ ಗ್ರಂಥವನ್ನು 32 ಸಂಧಿಗಳನ್ನಾಗಿ ವಿಭಾಗಿಸಿ ಪ್ರಾಕೃತ ಕವಿಗಳ ಸಂಪ್ರದಾಯದಂತೆ ಗ್ರಂಥ ಆರಂಭದಲ್ಲಿ ಅರ್ಧ ಪಲ್ಲವಿಯನ್ನು ಉಲ್ಲೇಖಿಸಿದ್ದಾರೆ. ಹಾಗಂತ ಇಲ್ಲಿ ತಿಳಿಸಿದ್ದಾರೆ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ತೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ನೀರಜವ ಬಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮುಗ ಕರುಣಿ ಪುದೆ ಮಗ ಮಂಗಳವಾ. ಈ ಎಲ್ಲ ಗ್ರಂಥಕ್ಕೆ ಮುಂದೆ ನಾವು ತಿಳಿಯಬೇಕಾದ ವಿಷಯಗಳನ್ನ ಪರಿಚಯ ಮಾಡಿದ್ದೇನೆ. ಇನ್ನು ಮುಂದೆ ಏನು ಹೇಳ್ತಾರೆಂಬುದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಹರಯೇ ನಮಃ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. Stop recording.